ಇನ್ನು ಬರಪೀಡಿತ ತಾಲೂಕುಗಳ ಘೋಷಣೆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ವಿಪಕ್ಷ ಸದಸ್ಯರು ಅಡ್ಡಿಪಡಿಸಿದ್ರು. ಇದಕ್ಕೆ ಬಿಜೆಪಿ ವಿರುದ್ಧ ಸಿಟ್ಟಿಗೆದ್ದಂತಹ ಸಚಿವ ಶಿವಲಿಂಗೇಗೌಡ ಬಿಜೆಪಿ ವಿರುದ್ಧ ಆಕ್ಷೇಪಾರ್ಹ ಪದಗಳನ್ನು ಕೂಡ ಬಳಸಿದರು. ನೀನೇ ಬಂದಿದ್ದಲ್ಲಪ್ಪ ಬಿಳಿ ನುಸಿ ಬಂದು ಮೆಕ್ಕೆಜೋಳ ಹೋಗಿದೆ. ಸಭೆಯನ್ನ 15 ನಿಮಿಷ ಮುಂದೂಡಿ ಮತ್ತೆ 4:40 ಒಂದು ದಿವಸ ಏನೋ ಆಗುತ್ತೆ, ಏನೋ ವಾರಗಟ್ಟಲೆನ. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ನಾಳೆ ಕಾಂಗ್ರೆಸ್ ನಾಯಕರಿಂದ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರು ನಾಳೆ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಕಲಾಪದ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಬರ ಪರಿಹಾರ, ರೈತರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಚರ್ಚೆ ಮಾಡೋದಕ್ಕೆ ಬಿಜೆಪಿಯವರು ಅನುವು ಮಾಡಿಕೊಡ್ತಾ ಇಲ್ಲ. ನೀರಾವರಿ ಸೌಕರ್ಯದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಸದನದ ಕಲಾಪವನ್ನ ವಿಪಕ್ಷಗಳು ಹಾಳು ಮಾಡ್ತಾ ಇವೆ ಅಂತ ಹೇಳಿ ವಿಪಕ್ಷಗಳ ನಡೆ ಖಂಡಿಸಿ ನಾಳೆ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ಇವತ್ತು ಕೂಡ ವಿಪಕ್ಷಗಳ ಹೋರಾಟ ಖಂಡಿಸಿ ಕಾಂಗ್ರೆಸ್ನ ಶಾಸಕರು ಪ್ರತಿಭಟನೆ ನಡೆಸಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಶಾಸಕರಾದ ರಂಗನಾಥ್, ಸಂಗಮೇಶ್ ಪ್ರೊಟೆಸ್ಟ್ ಮಾಡಿದ್ರು. ನಾಳೆ ಕಾಂಗ್ರೆಸ್ ನಾಯಕರೆಲ್ಲ ಸೇರಿ ಹೋರಾಟ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಸೊ ಇವತ್ತು ಒಂದಿಬ್ಬರು ಮಾತ್ರ ಕಾಂಗ್ರೆಸ್ನ ಶಾಸಕರುಗಳು ಕಾಣಿಸ್ಕೊಂಡ್ರು. ಅವ್ರು ಮಾತ್ರ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅಂದರೆ ಸಾಂಕೇತಿಕವಾಗಿ ಇಲ್ಲಿ ಸದನದ ಕಲಾಪವನ್ನು ಹಾಳು ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಬರೀ ಪ್ರತಿಭಟನೆ ಮಾಡಿಕೊಂಡು ವ್ಯರ್ಥ ಮಾಡ್ತಾ ಇದ್ದಾರೆ ಸಮಯವನ್ನು ಅನ್ನುವಂಥದ್ರ ಬಗ್ಗೆ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು. ನಾಳೆ ಇನ್ನಷ್ಟು ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಸೇರಿ ನಾಳೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ.